ಚಿರೂರು ಗುಡ್ಡ ಕುಸಿದುಕೊಂಡು ಇವತ್ತಿಗೆ 13ನೇ ದಿನದ ಕಾರ್ಯಾಚರಣೆ ಮುಂದುವರಿತಾ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ SP ಅವರು ನಮ್ಮ ಜೊತೆಗಿದ್ದಾರೆ. ಸರ್, 13 ದಿನ ನಿರಂತರವಾಗಿ ಕಾರ್ಯಾಚರಣೆ ಮಾಡಿ ಇದುವರೆಗೂ 8 ಮೃತದೇಹಗಳು ಪತ್ತೆಯಾಗಿದೆ. ಇನ್ನು 3 ಜನ ನಾಪತ್ತೆಯಾಗಿದ್ದಾರೆ. ಅವ್ರು ಪತ್ತೆ ಮಾಡಬೇಕಾಗಿದೆ. ಯಾವ ರೀತಿಯ ಕಾರ್ಯಾಚರಣೆ ನಡೆಯುತ್ತೆ ಸರ್? ಹೌದು, ಈಗ 3 ಜನ ನಾಪತ್ತೆ ಆಗಿದ್ರೆ ಲ್ಯಾಂಡ್ ಸೈಡ್ ಎಲ್ಲ ಹುಡುಕಿದ್ವಿ, ಸಿಕ್ಕಿಲ್ಲ. ಬಟ್ ಮಣ್ಣಿನೆಲ್ಲೆಡೆ ಕೆಳಗಡೆ ಇದ್ದಿರ್ಬೋದು. ಎರಡನೇದು ಲಾರಿ ಅನ್ನೋದು ಸಹ ಹೆವಿ ಮೆಟಲ್ ಡಿಟೆಕ್ಟರ್ ಮುಖಾಂತರ ಲಾರಿ ಇರೋ ಪ್ಲೇಸು ಮತ್ತು ಬೇರೆ ಬೇರೆ ಹೆವಿ ಮೆಟಲ್ಸ್ನ ಇನ್ಬಾಲ್ಗನ್ ಟೀಮ್ ಅವರು ಮತ್ತು ನಮ್ಮ ನೇವಿ ರ್ಯಾಡರ್ಸ್ ಎಲ್ಲ ಗುರುತಿಸಿದೆ. ಬಟ್ ಅಲ್ಲಿ ಹೋಗಬೇಕಾದ್ರೆ ನಿನ್ನೆ ಈಶ್ವರ್ ಮಲ್ಪೆ ಅವರು ಸಿಕ್ಕಾಪಟ್ಟೆ 10 knots ಇರೋದ್ರಿಂದ ಬೇರೆ ಯಾರು ಡೈವರ್ಸ್ ಆಗಿಲ್ಲ. ಬಟ್ ಇವತ್ತು NDRF ಅವರು ಮತ್ತು ನಮ್ಮ ಮಲ್ಪೆ ಅವರು ತಿರ್ಗಿ ಅಲ್ಲಿ ಹೋಗ್ತಾ ಇದ್ದಾರೆ. ಬಟ್ ಒಳಗಡೆ ಸಿಕ್ಕಾಪಟ್ಟೆ ಮಳ್ಳು ಕಣ್ಣು ಇದೆ. 4ನೇ ಪಾಯಿಂಟಲ್ಲಿ ಸಿಕ್ಕಾಪಟ್ಟೆ ಮರಗಳು ತುಂಬಿದೆ. ಅದಕ್ಕೆ ಎಲೆಕ್ಟ್ರಿಕಲ್ ವೈರ್ ಇದೆ. ಈಗ ಎಲೆಕ್ಟ್ರಿಕ್ ವೈರ್ನ ತೆಗೆಯುವಂಥ ಕಾರ್ಯಾಚರಣೆ SDF ಮಾಡ್ತಾ ಇದ್ದಾರೆ. ನಾವು ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ. ಅಂದರೆ ಇವತ್ತು ಮುಂದೆ ಕಾರ್ಯಾಚರಣೆ ಮತ್ತೆ ಸ್ಕೂಬಾ ಡೈವ್ ಮೂಲಕ ಕಾರ್ಯಾಚರಣೆ ನಡೆಯುತ್ತೆ ಸರ್. ಅದು ಆ ವೈರ್ನ ತೆಗೆಯೋದಕ್ಕೆ ಕಾರ್ಯಾಚರಣೆ ನಡೀತಾ ಇದೆ. ಎಲ್ಲ ಮಣ್ಣುಗಳೆಲ್ಲ ಇದೆ ಅಂತ ಅವರು ರಿಪೋರ್ಟ್ ಕೊಟ್ಟ ಮೇಲೆ ಮುಂದಿನ ಒಂದು ತೀರ್ಮಾನವನ್ನು ಜಿಲ್ಲಾಡಳಿತ ತಗೊಳುತ್ತೆ. ಅಂದರೆ ಸರ್, ನೀವೇ ಅಲ್ಲಿ ಸ್ಪಾಟಲ್ಲಿ ನಿಂತು ಕೆಲಸ ಮಾಡ್ತಾ ಇದ್ದೀರಾ. ಅಲ್ಲೇ ಅವ್ರ ದ್ವೀಪದ ಹತ್ರ ಹೋಗ್ಬಿಟ್ಟು ನಿನ್ನೆ ಪೂರ್ತಿ ಅಲ್ಲೇ ಇದ್ರಿ. ಏನು ಅನ್ಸುತ್ತೆ ಸರ್, ಈ ಕಾರ್ಯಾಚರಣೆಯಿಂದ ಯಶಸ್ಸು ಸಿಗ್ಬೋದು ಅಂತ ಅನ್ಸುತ್ತಾ? ಹಿಂಗೆ ಸೊ ಆಸ್ ಎ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಆಗಲಿ ನಮ್ಮ ಜಿಲ್ಲಾಡಳಿತದಲ್ಲಿ ನಾವು ಲೀಡರ್ಶಿಪ್ ಕೊಡಬೇಕಾಗುತ್ತೆ. ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಬಟ್ ಅವ್ರ ಸೇಫ್ಟಿನೂ ತುಂಬ ಮುಖ್ಯ. ಹಾಗಾಗಿ ನಾನು ಸ್ವತಃ ಅಲ್ಲಿದ್ದೀವಿ. ಮುಖ್ಯವಾಗಿ ಏನಂದ್ರೆ ಈಗ ದೊಡ್ಡ ಲಾರಿನೇ ಸಿಗ್ತಾ ಇಲ್ಲ ಅನ್ನೋದು ಚರ್ಚೆ. ಅಂದ್ರೆ ಲಾರಿ ತರದ್ದು ಲಾರಿ ಮೇಲೆ ಕಲ್ಲು ಮಣ್ಣು ಎಲ್ಲ ಸಿಕ್ಕಿದೆ ಒಳಗಡೆ. 10-30 ಅಳ ಡೀಪ್ ಇದೆ. ಸೊ ಅದಕ್ಕೆ ಲಾರಿಗೆ ಎಲ್ಲ ಇದು ಲಾಕ್ಸ್ ಕಟ್ಟಿರೋದ್ರಿಂದ ಫುಲ್ ಮೇಲೆ ಮಣ್ಣು ಬಿದ್ದಿದೆ. ಅದಕ್ಕೆ ಆ ಸ್ಪಾಟ್ಗೆ ಸೋನಾರ್ ರೇಸ್ ಬರುತ್ತೆ ಮೆಟಲ್ದು. ಬಟ್ ಅಲ್ಲಿ ನಾವು ಹೋಗೋದು ತುಂಬ ಇದೆ. ಅದನ್ನೇ ಈಶ್ವರ್ ಮಲ್ಪೆ ಹೇಳಿದ್ದಾರೆ. ಇವತ್ತಲ್ಲ ಅದು ವೈರ್ ಸಿಕ್ಕಾಕೊಂಡಿದೆ. ಅದು ತೆಗೆದ್ರೆ ಏನಾದರೂ ಹೋಪ್ಸ್ ಇರ್ಬೋದು. ಒಂದು ಪ್ರಯತ್ನ ನಾವು ಮಾಡಿ. ಇನ್ನುಳಿದ ಕಾರ್ಯಾಚರಣೆ ಅಂದ್ರೆ ಹೆಲಿಕಾಪ್ಟರ್ ಮೂಲಕ ಕಾರ್ಯಾಚರಣೆ ಅದೆಲ್ಲ ನಡೀತಾ ಇರ್ತದೆ. ಏನು ನಮ್ಮವರು 2 ಬಾಡೀಸು ಸಿಕ್ಕಿಲ್ಲ ಇನ್ನು. ಜಗನ್ನಾಥ್ ಮತ್ತೆ ಲೊಕೇಶನ್ ಹಾಕಿ ಅವ್ರದ್ದು ಮತ್ತು ಇದನ್ನು ಹಾಕಬೇಕು. ನಾವೇನಿದೆ ಅದು ಒಂದು ನೀವು ನೋಡ್ತಾ ಇದ್ರಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಮರಗಳು ತುಂಬಿದೆ. ಅದು ಕೆಳಗಡೆ 30 ಅಡಿ ಆಡೆ ಇದೆ. ಯಾಕಲ್ಲಿ ಇದೆ ಅಂತ ಹೇಳಿದ್ರೆ ಅದು ವೈರಿಗೆ ಸಿಕ್ಕಾಕೊಂಡು ತೆಗೆಯುವಂಥ ಕಾರ್ಯಾಚರಣೆನ ಎಕ್ಸ್ಪರ್ಟ್ ಮಾಡ್ತಾರೆ. ವಿ ಓನ್ಲಿ ಸೂಪರ್ವೈಸಿಂಗ್. ಸರ್, ಒಂದು ವೇಳೆ ಈ ಕಾರ್ಯಾಚರಣೆ ಏನಾದರೂ ಸಕ್ಸಸ್ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ಏನಾದರೂ ಕಾರ್ಯಾಚರಣೆ ನಿರ್ಧಾರ ತಗೊಳುತ್ತೆ ಸಂಜೆ. ಇವತ್ತಂತೂ ಕಾರ್ಯಾಚರಣೆ ಮಾಡ್ತೀವಿ. ಕಾರ್ಯಾಚರಣೆ ಏನಾದರೂ ಯಶಸ್ಸು ಸಿಗಲಿಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ಲೆವೆಲ್ ಕಾರ್ಯಾಚರಣೆಗೂ ಸಹಿತ ನಾವು ಚರ್ಚೆ ಮಾಡ್ತೀವಿ ಅಂತ ಸಹಿತ SP ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ದಿನೇಶ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.